ಎಸ್, ರಾಜ್ಯದೆಲ್ಲೆಡೆ ವರುಣನ ಆರ್ಭಟ ಹೆಚ್ಚಾಗಿದ್ದು, ಅದರಲ್ಲೂ ಸಿಲಿಕಾನ್ ಸಿಟಿಯಲ್ಲಿ ಸುರಿತಾ ಇರುವ ಮಳೆರಾಯನಿಂದಾಗಿ ಜನರು ತತ್ತರಿಸಿ ಹೋಗಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಅಷ್ಟರ ಮಟ್ಟಿಗೆ ಮಳೆಯ ಅಬ್ಬರ ಹೆಚ್ಚಾಗಿರುವಂಥದ್ದು. ನಗರದಲ್ಲಿ ಜೋರಾಯಿತು ವರುಣನ ಆರ್ಭಟ. ಇವತ್ತು ಬೆಳಗ್ಗೆಯಿಂದಲೇ ಮಳೆರಾಯನ ಎಂಟ್ರಿ ಆಗಿದ್ದು, ಜನರು ತತ್ತರಿಸಿ ಹೋಗ್ತಿದ್ದಾರೆ. ಇನ್ನು HSR ಲೇಔಟ್, ಜಕ್ಕಸಂದ್ರ, ಅಗರ, ಮಡಿವಾಳ ಸೇರಿದಂತೆ ಕೋರಮಂಗಲ ಸೇರಿ ಹಲವೆಡೆ ಜೋರು ಮಳೆಯಾಗ್ತಾ ಇದೆ. ಇತ್ತ ಮಡಿವಾಳದ ಅಂಡರ್ ಪಾಸ್ನಲ್ಲಿ ಮಳೆ ನೀರು ನಿಂತು ಅವಾಂತರ ಸೃಷ್ಟಿಯಾಗಿದ್ದು, ಅಂಡರ್ ಪಾಸ್ನಲ್ಲಿ ವಾಹನ ಸವಾರರು ಪರದಾಡಿದ್ದಾರೆ. ಎಸ್, ಬೆಂಗಳೂರಿನಲ್ಲಿ ವರುಣನ ಆರ್ಭಟ ಹೆಚ್ಚಾಗಿದ್ದು, ಮಳೆಯ ಅಬ್ಬರಕ್ಕೆ ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ. ಸೃಷ್ಟಿಯಾಗ್ತಾ ಇರುವಂತಹ ಅವಾಂತರಗಳು ಒಂದಲ್ಲ ಎರಡಲ್ಲ. ಬೆಂಗಳೂರು ನಗರದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದ್ದು, ಹಲವೆಡೆ ಸಂಚಾರ ವ್ಯತ್ಯಯ ಕೂಡ ಆಗಿರುವಂಥದ್ದು. ರಸ್ತೆಗಳೆಲ್ಲ ಕೆರೆಗಳಂತಾಗಿವೆ. ಅಂಡರ್ ಪಾಸ್ಗಳಲ್ಲಿ ಮಳೆ ನೀರು ನಿಂತುಕೊಂಡು ವಾಹನ ಸವಾರರು ಸಿಲುಕಿಕೊಂಡಿದ್ದಾರೆ. ಬೆಂಗಳೂರು ಮಹಾನಗರದಲ್ಲಿ ಮಳೆಯ ಅಬ್ಬರ ಎಷ್ಟು ಮಟ್ಟಿಗೆ ಮುಂದುವರೆದಿದೆ ಅಂತಂದರೆ, ನಿಜಕ್ಕೂ ಕೂಡ ಎಲ್ಲ ರಸ್ತೆಗಳು ಕೆರೆಗಳಂತಾಗಿವೆ. ಎಲ್ಲ ಭಾಗಗಳಲ್ಲೂ ಕೂಡ ಮೆಜೆಸ್ಟಿಕ್, KR ಮಾರ್ಕೆಟ್, ಜಯನಗರ, ಚಾಮರಾಜಪೇಟೆ, ಚಂದ್ರ ಲೇಔಟ್, ರಾಜಾಜಿನಗರ ಎಲ್ಲ ಏರಿಯಾಗಳಲ್ಲೂ ಕೂಡ ರಾತ್ರಿಯಿಂದ ಎಡೆಬಿಡದೆ ಮಳೆ ಸುರಿತಾ ಇರುವಂಥದ್ದು. ಈ ಪೈಕಿ ಕೆಲವೊಂದಷ್ಟು ಪ್ರದೇಶಗಳಲ್ಲಿ ಜೋರಾಗಿ ಮಳೆ ಬಂದಿದ್ದು ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಇನ್ನು ಸಂಚಾರ ಕೂಡ ಅಸ್ತವ್ಯಸ್ತಗೊಂಡಿರುವಂಥದ್ದು. ಒಂದಷ್ಟು ಅಂದರೆ ಬೆಂಗಳೂರಿನ ಕೆಲವು ಪ್ರದೇಶಗಳಲ್ಲಿ ರಸ್ತೆಗಳು ಜಲಾವೃತಗೊಂಡಿದ್ದರೆ, ಇನ್ನೂ ಕೆಲವು ಕಡೆಗಳಲ್ಲಿ ಮರಗಳು ಬಿದ್ದು ಸಂಚಾರಕ್ಕೆ ಅಡ್ಡಿಯಾಗಿದೆ. ಇನ್ನು ಹಲವು ರಸ್ತೆಗಳಲ್ಲಿ ನಿಧಾನಗತಿಯ ಸಂಚಾರ ಇರುವಂಥದ್ದು. ಇನ್ನು ಈ ಬಗ್ಗೆ ಬೆಂಗಳೂರು ಸಂಚಾರ ಪೊಲೀಸರು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರುವಂಥದ್ದು. ಒಂದು ಕಡೆ ಬೃಹದಾಕಾರದ ಮರಗಳು ನೆಲಕ್ಕುರುಳಿವೆ, ವಾಹನಗಳು ಜಖಂಗೊಂಡಿರುವಂತಹ ಘಟನೆ ನಡೆದಿದೆ. ಇನ್ನು ರಸ್ತೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಕೆರೆಗಳಂತಾಗಿದ್ದು, ಅದರಲ್ಲೂ ಬೆಳಗ್ಗೆನೇ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ವಾಹನ ಸವಾರರು ಪರದಾಡಿದ್ದಾರೆ. ತಮ್ಮ ಕಚೇರಿಗಳಿಗೆ ತೆರಳೋದಕ್ಕಾಗದೆ ಅಲ್ಲಿ ವಾಹನ ಸವಾರರು ಪರದಾಡಿದ್ದಾರೆ. ಸದ್ಯಕ್ಕೆ ನೀವೇನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ಇದು ಮಡಿವಾಳದ ಅಂಡರ್ ಪಾಸ್ನ ದೃಶ್ಯಾವಳಿಗಳು. ವಾಹನ ಸವಾರರು ಯಾವ ರೀತಿ ಪರದಾಡ್ತಾ ಇದ್ದಾರೆ, ಎಷ್ಟು ಮಟ್ಟಿಗೆ ಅಂಡರ್ ಪಾಸ್ನಲ್ಲಿ ಮಳೆ ನೀರು ನಿಂತುಕೊಂಡಿದೆ ಅನ್ನೋದರ ಕುರಿತು ಕೂಡ ನೀವು ಗಮನಿಸಬಹುದು. ಅಲ್ಲೇನಾದರೂ ಸಣ್ಣ ಪುಟ್ಟ ಏನಾದರೂ ತಗ್ಗು ಪ್ರದೇಶ ಅಂತಿದ್ರೆ, ಹಳ್ಳ ಕೊಳ್ಳಗಳಿದ್ರೆ ನಿಜಕ್ಕೂ ಕೂಡ ವಾಹನ ಸವಾರರ ಜೀವಕ್ಕೇನೆ ಆಪತ್ತು. ಜೀವ ಕೈಯಲ್ಲಿ ಹಿಡಿದುಕೊಂಡು ವಾಹನ ಸವಾರರು ಚಲಾಯಿಸಬೇಕಾಗಿರುವಂತಹ ಪರಿಸ್ಥಿತಿ. ಈಗಾಗಲೇ ನಿನ್ನೆ ಒಂದೇ ದಿನ ಈ ಒಂದು ರಣಮಳೆಗೆ 3 ಬಲಿಯಾಗಿದ್ದಾರೆ. ಬೆಂಗಳೂರಿನ ಮಂದಿಗೆ ಭಯ ಕೂಡ ಇರುವಂಥದ್ದು. ಆದರೂ ಕೂಡ ತಮ್ಮ ಜೀವವನ್ನು ಕೈಯಲ್ಲಿಟ್ಟುಕೊಂಡು ವಾಹನ ಸವಾರರು ಓಡಾಡ್ತಾ ಇದ್ದಾರೆ. ಸದ್ಯದ ಅಂಡರ್ ಪಾಸ್ನ ದೃಶ್ಯಾವಳಿಗಳನ್ನು ನೀವು ಗಮನಿಸಬಹುದು. ಎಷ್ಟು ಮಟ್ಟಿಗೆ ಮಳೆ ನೀರು ನಿಂತ್ಕೊಂಡಿದೆ, BBMP ಯಾವ್ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದೆ, ಬೆಂಗಳೂರು ಮಳೆ ಬಂದರೆ ಯಾವ ರೀತಿ ಸಜ್ಜಾಗಿರುತ್ತೆ ಅನ್ನೋದರ ಕುರಿತು ಕೂಡ ನೀವು ಗಮನಿಸಬಹುದು. ಈಗಾಗಲೇ ಜನರು BBMP ವಿರುದ್ಧ ಹಿಡಿಶಾಪವನ್ನು ಹಾಕ್ತಿದ್ದಾರೆ, ಆಕ್ರೋಶಗಳನ್ನು ಹೊರಹಾಕ್ತಾ ಇದ್ದಾರೆ. ಇನ್ನು ಎಷ್ಟು ಜನರ ಬಲಿ ಬೇಕು ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ. ಮತ್ತೊಂದು ಆತಂಕದ ವಿಚಾರ, ಇದೇ ರೀತಿ ವರುಣನ ಆರ್ಭಟ ಮುಂದುವರಿಯಲಿದೆ. ಕೇವಲ ಮಳೆಯ ಆರ್ಭಟ ಅಷ್ಟೇ ಅಲ್ಲ, ಗಾಳಿಯ ಆರ್ಭಟ ಕೂಡ ಇರಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿರುವಂಥದ್ದು. ನೋಡಿ, ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಬೆಂಗಳೂರು ಒಂದೇ ಮಳೆಗೆ ಬೆಂದೋಯ್ತಾ ಅನ್ನೋ ಪ್ರಶ್ನೆ ಕೂಡ ಮೂಡಿ ಬರುತ್ತೆ. ಎಲ್ಲಿ ನೋಡಿದ್ರೂ ಕೂಡ ಕೆರೆ, ನದಿಗಳು ಉದ್ಭವ ಆಗ್ಬಿಟ್ಟಿವೆ. ಅಂದ್ರೆ ರಸ್ತೆಗಳೆಲ್ಲವೂ ಕೂಡ ನದಿಗಳಂತೆ, ಕೆರೆಗಳಂತೆ ಕಾಣಿಸ್ತಿವೆ. ಅದರಲ್ಲೂ ಸಿಲ್ಕ್ ಬೋರ್ಡ್ನಲ್ಲೂ ಕೂಡ ಧಾರಾಕಾರ ಮಳೆ ಸುರಿತಾ ಇದ್ದು, ಈ ಒಂದು ಧಾರಾಕಾರ ಮಳೆಗೆ ಬೆಂಗಳೂರಿನ ಜನ ಹೈರಾಣಾಗಿ ಹೋಗಿದ್ದಾರೆ. ಮಳೆರಾಯನ ಆರ್ಭಟ ಹೆಚ್ಚಾಗಿದೆ ಬೆಂಗಳೂರಿನಲ್ಲಿ. 2 ದಿನ ಸುರಿದಂತಹ ಮಳೆಗೆ ಸುಸ್ತಾಗಿ ಹೋಯ್ತಾ ಸಿಲಿಕಾನ್ ಸಿಟಿ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿ ಬರುತ್ತೆ. ಮನೆಯಲ್ಲಿ ನೀರು, ನದಿಯಂತಾದ ರಸ್ತೆಗಳು, ಅಲ್ಲಲ್ಲಿ ಗುಂಡಿಗಳು, ನಿಂತು ಸಾಗ್ತಾ ಇರುವ ವಾಹನ ಸವಾರರು. ಎಸ್, ಒಂದಾ ಎರಡ
ಬೆಂಗಳೂರಿನಲ್ಲಿ ಮಳೆಯಿಂದ ಸೃಷ್ಟಿಯಾಗಿರುವಂತಹ ಅವಾಂತರಗಳ ಸಂಖ್ಯೆ. ಇದು ಸಿಲಿಕಾನ್ ಸಿಟಿ ಬೆಂಗಳೂರಿನ ಸದ್ಯದ ಪರಿಸ್ಥಿತಿ. ಇನ್ನೂ 3 ದಿನಗಳ ಕಾಲ ಮಳೆಯಾಗುವ ಸಾಧ್ಯತೆ. ಇದೇ ರೀತಿ ವರುಣನ ಆರ್ಭಟ ಇನ್ನೂ 3 ದಿನಗಳ ಕಾಲ ಇರಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದ್ದು. ಹೇಗಪ್ಪ ಬದುಕೋದು ಬೆಂಗಳೂರಿನಲ್ಲಿ ಇರಬೇಕಾ, ಸೂಕ್ತನ ವಾಸ ಮಾಡೋದಕ್ಕೆ ಅನ್ನೋ ಪ್ರಶ್ನೆಗಳು ಈಗ ಮೂಡಿ ಬರ್ತಾ ಇದೆ. ಹವಾಮಾನ ಇಲಾಖೆಯಿಂದ ಈಗಾಗಲೇ 3 ದಿನಗಳ ಕಾಲ ಮಳೆಯ ಮುನ್ಸೂಚನೆಯನ್ನ ನೀಡಲಾಗಿದೆ. ಅಧಿಕಾರಿಗಳು ಪರಿಶೀಲಿಸಿದ್ರೂ ಕೂಡ ಪರಿಹಾರ ಸಿಗ್ತಾ ಇಲ್ಲ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಮಳೆ ಬಂದ ನಂತರ, ಅವಾಂತರಗಳು ಸೃಷ್ಟಿಯಾದ ನಂತರ ಅಧಿಕಾರಿಗಳು, ಸಂಬಂಧಪಟ್ಟ ಶಾಸಕರು, ಸಚಿವರು ಪರಿಶೀಲನೆ ಮಾಡೋದಕ್ಕೆ ಬರೋದಲ್ಲ. ಮಳೆ ಬರೋಕ್ಕಿಂತ ಮುಂಚೆ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದ ನಂತರ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಅದಕ್ಕೂ ಮುನ್ನ ಬೆಂಗಳೂರು ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಸೊ ಹೀಗಾಗಿ ಏನು ಡೆವಲಪ್ಮೆಂಟ್ ಆಗಿದೆ, ಒಂದೇ ಒಂದು ಮಳೆಗೆ ತಡೆದುಕೊಳ್ಳೋದಕ್ಕಾಗೋದಿಲ್ಲ. ಸಿಲಿಕಾನ್ ಸಿಟಿ ಜನರು ಯಾವ ರೀತಿ ಪರದಾಡ್ತಾ ಇದ್ದಾರೆ ಗಮನಿಸಬಹುದು. ನಿಜಕ್ಕೂ ಕೂಡ ಇದು ಏನು IT ಹಬ್ಬ ಅಂತ ಕರಿಬೇಕಾಗುತ್ತೆ. ಸೊ IT ಹಬ್ನ ಪರಿಸ್ಥಿತಿ, ಸದ್ಯದ ಅವಾಂತರಗಳನ್ನು ಜನರು ನೋಡ್ತಾ ಇದ್ದಾರೆ. ನಿನ್ನೆ ಒಂದೇ ದಿನ ಈ ಒಂದು ರಣಮಳೆಗೆ 3 ಸಾವನ್ನಪ್ಪುತ್ತಾರೆ. ಸೊ ಹೀಗಾಗಿ BBMP ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ, ಸಂಬಂಧಪಟ್ಟಂತಹ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಬೆಂಗಳೂರಿನ ಪರಿಸ್ಥಿತಿನೇ ಈ ರೀತಿ ಆದರೆ ರಾಜ್ಯದ ನಾನಾ ಭಾಗಗಳ ಪರಿಸ್ಥಿತಿ ಇನ್ನೆಷ್ಟು ಮಟ್ಟಿಗಿರಬೇಡ, ಅವರು ಯಾವ ರೀತಿ ಪರಿತಪಿಸಬೇಡ. ನಿಜಕ್ಕೂ ಕೂಡ ರಾಜ್ಯದ ನಾನಾ ಭಾಗಗಳಲ್ಲಿ ಮಳೆ ಬಂದರೆ ಕೊಂಚ ತಡೆದುಕೊಳ್ಳಬಹುದೇನೋ, ಬಟ್ ಬೆಂಗಳೂರಿನಲ್ಲೇನಾದರೂ ವರುಣನ ಆರ್ಭಟ ಈ ರೀತಿ ಹೆಚ್ಚಾಗ್ಬಿಟ್ರೆ, ಇನ್ನೆರಡು ದಿನಗಳ ಕಾಲ ಇದೇ ರೀತಿ ವರುಣನ ಆರ್ಭಟ ಸುರಿದ್ರೆ ಜನರು ನಿಜಕ್ಕೂ ತತ್ತರಿಸಬೇಕಾಗತ್ತೆ. ಪ್ರವಾಹ ಸೃಷ್ಟಿಯಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಕಾರ್ಯಗತರಾಗಬೇಕು. ಎಚ್ಚೆತ್ತುಕೊಳ್ಳೋದಲ್ಲ, ಈ ಹಿಂದೆನೇ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಸದ್ಯಕ್ಕೆ ಈಗ ನಿಂತಿರುವ ನೀರನ್ನು ಯಾವ ರೀತಿ ಕ್ಲಿಯರ್ ಮಾಡಬೇಕು, ರಾಜಕಾಲುವೆಗಳಿಗೆ ಯಾವ ರೀತಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು. ಇನ್ನು ಮುಂದಿನ ತಿಂಗಳು, ಅದಾದ ಮೇಲೆ ಜುಲೈನಲ್ಲೂ ಕೂಡ ವರುಣನ ಆರ್ಭಟ ಹೆಚ್ಚಾಗಿರುತ್ತೆ. ಅಷ್ಟರ ಒಳಗೆ BBMP ಆದಷ್ಟು ಬೇಗ ಎಚ್ಚೆತ್ತುಕೊಳ್ಬೇಕಾಗಿದೆ. ಮಹಾಮಳೆಗೆ ಅಕ್ಷರಶಃ ಇಡೀ ಬೆಂಗಳೂರು ನಲುಗಿ ಹೋಗಿದೆ. ಅಷ್ಟರ ಮಟ್ಟಿಗೆ ಬೆಂಗಳೂರಿನಲ್ಲಿ ವರುಣನ ಆರ್ಭಟ ಹೆಚ್ಚಾಗಿರುವಂಥದ್ದು. ಮಹಾಮಳೆಗೆ ನಲುಗಿದ ರಾಜಧಾನಿ ಬೆಂಗಳೂರು. ಇನ್ನು ಪ್ಯಾಲೇಸ್ ರೋಡ್ನಲ್ಲಿ ಕಾರಿನ ಮೇಲೆ ಮರವೊಂದು ಬಿದ್ದು ಸಾಕಷ್ಟು ಅವಾಂತರ ಕೂಡ ಸೃಷ್ಟಿಯಾಗಿದೆ. ಸದ್ಯ ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ. JCBಯನ್ನ ಬಳಸಿ ಮರ ತೆರವುಗೊಳಿಸುವಂತಹ ಕಾರ್ಯ ಕೂಡ ಜರುಗ್ತಾ ಇರುವಂಥದ್ದು. ಆದರೆ ಟ್ರಾಫಿಕ್ ಜಾಮ್ ಅಂತೂ ಹೆಚ್ಚಳವಾಗಿದೆ. ನೋಡಿ, ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಬೃಹದಾಕಾರದ ಮರವೊಂದು ಕಾರಿನ ಮೇಲೆ ಯಾವ ರೀತಿ ಬಿದ್ದಿದೆ ಅನ್ನೋದ್ರ ಕುರಿತು ನೀವು ಕೂಡ ಗಮನಿಸಬಹುದು. ಇದರಿಂದಾಗಿ ರಸ್ತೆಯುದ್ದಕ್ಕೂ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರುವಂಥದ್ದು. ಬೆಳ್ಳಂಬೆಳಗ್ಗೆನೆ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸದ್ಯಕ್ಕೆ ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಕಾರಂತೂ ಜಖಂಗೊಂಡಿದೆ. ಕಾರ್ನಲ್ಲಿದ್ದವರು ಹೇಗೆ ಪಾರಾದರೂ ಏನು ಎತ್ತ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕಾಗಿದೆ. ನಡು ರಸ್ತೆಯಲ್ಲಿ ಯಾವ ರೀತಿ ಬೃಹದಾಕಾರದ ಮರವೊಂದು ಬಿದ್ದಿದೆ ಅನ್ನೋದ್ರ ಕುರಿತು ಕೂಡ ನೀವು ಗಮನಿಸಬಹುದು. ಪ್ಯಾಲೇಸ್ ರೋಡ್ನಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ. ಮಳೆಯಿಂದ ಸೃಷ್ಟಿಯಾಗ್ತಾ ಇರುವಂತಹ ಅವಾಂತರಗಳು ಸಿಲಿಕಾನ್ ಸಿಟಿಯಲ್ಲಿ ಒಂದಲ್ಲ ಎರಡಲ್ಲ. ಅದರಲ್ಲೂ ಇವತ್ತು ಮುಂಜಾನೆಯಿಂದಲೇ ಧಾರಾಕಾರ ಮಳೆ ಸುರಿತಾ ಇದ್ದು ಒಂದು ಕಡೆ ಜನರು ಪರಿತಪಿಸ್ತಾ ಇದ್ದಾರೆ. ಆದರೂ ಮಳೆಯಲ್ಲೇ ಈ 4 ವೀಲರ್ ಇರುವಂಥವರು ತಮ್ಮ ತಮ್ಮ ಕಚೇರಿಗಳಿಗೆ, ದಿನಚರಿ ಕೆಲಸ ಕಾರ್ಯಗಳಿಗೆ ತೆರಳ್ತಾ ಇದ್ದಾರೆ. ಆದರೂ ಕೂಡ ಈ ರೀತಿಯ ಅವಾಂತರಗಳು ಕೂಡ ಸೃಷ್ಟಿ ಆಗ್ತಾ ಇರುವಂಥದ್ದು. ಒಂದು ಕಡೆ ರಸ್ತೆಗಳಲ್ಲಿ ತೆರಳೋದಕ್ಕಾಗದೆ ಕಷ್ಟಪಡ್ತಾ ಇದ್ದಾರೆ.
ಕೆಲವು ಭಾಗಗಳಲ್ಲಿ ಮಳೆ ಇಲ್ಲ, ಮಳೆ ನಿಂತರೂ ಕೂಡ ರಸ್ತೆಗಳ ಮೇಲಿನ ನೀರಂತೂ ಹರಿದುಕೊಂಡು ಹೋಗಿಲ್ಲ. ಸೊ ಹೀಗಾಗಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ. ನೀರು ಇಲ್ಲದೆ ಇರುವಂತಹ ರಸ್ತೆಗಳಲ್ಲಿ ಯಾವುದೇ ಅವಾಂತರಗಳಿಲ್ವಾ? ಖಂಡಿತ ಇದೆ. ಆ ಒಂದು ಅವಾಂತರಗಳನ್ನು ನೀವು ಕೂಡ ನೋಡ್ತಾ ಇದ್ದೀರಾ. ಬೃಹದಾಕಾರದ ಮರ ಯಾವ ರೀತಿ ಬಿದ್ದಿದೆ ಅಂತ. ಅಷ್ಟರ ಮಟ್ಟಿಗೆ ಬೆಂಗಳೂರಿನಲ್ಲಿ ಮಳೆರಾಯನ ಆರ್ಭಟ ಹೆಚ್ಚಾಗಿರುವಂಥದ್ದು. ಕೇವಲ 2 ದಿನ ಸುರಿದಂತಹ ಮಳೆಗೆ ಬೆಂಗಳೂರಿನ ರಸ್ತೆಗಳು ನದಿಯಂತಾಗಿವೆ. ಇನ್ನು ಯಲಚೇನಹಳ್ಳಿಯ ಉಮರ್ ರಸ್ತೆ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ರಸ್ತೆ ಮೇಲೆ ನದಿಯಂತೆ ಹರಿತಾ ಇರುವ ಮಳೆ ನೀರು. ಇನ್ನು ನೀರಿನಲ್ಲಿ ಸಿಲುಕಿ ಬೈಕ್ ಸವಾರನೊಬ್ಬ ಪರದಾಡಿರುವಂತಹ ಘಟನೆ ನಡೆದಿದೆ. ನಿನ್ನೆ ರಾತ್ರಿ ಸುರಿದಂತಹ ಮಹಾಮಳೆಗೆ ಯಲಚೇನಹಳ್ಳಿಯ ಉಮರ್ ರಸ್ತೆ ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದು, ನೀರಿನಲ್ಲಿ ಸಿಲುಕಿ ಬೈಕ್ ಸವಾರನೊಬ್ಬ ಪರದಾಡಿರುವಂತಹ ಘಟನೆ. ಕೇವಲ ಬೈಕ್ ಸವಾರ ಅಷ್ಟೇ ಅಲ್ಲ, ಸಾಕಷ್ಟು ಮಂದಿ ವಾಹನ ಸವಾರರು ಪರದಾಡಿದ್ದಾರೆ. ನೋಡಿ ಎಷ್ಟು ಮಟ್ಟಿಗೆ ನೀರು ನದಿಯಂತೆ ರಸ್ತೆ ಮೇಲೆ ತುಂಬಿ ಹರಿತಾ ಇದೆ ಅನ್ನೋದರ ಕುರಿತಾಗಿ ಕೂಡ ನೀವು ಗಮನಿಸಬಹುದು. ಯಲಚೇನಹಳ್ಳಿಯ ಉಮರ್ ರಸ್ತೆಯ ಪರಿಸ್ಥಿತಿ ಇದು. ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ ಈ ಒಂದು ನೀರು ಈ ರೀತಿ ಹರಿದಿರುವಂಥದ್ದು. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ವರುಣನ ಆರ್ಭಟಕ್ಕೆ ಸಿಲಿಕಾನ್ ಸಿಟಿಯಲ್ಲಿ ಸೃಷ್ಟಿಯಾಗ್ತಾ ಇರುವಂತಹ ಅವಾಂತರಗಳು ಒಂದಲ್ಲ ಎರಡಲ್ಲ. ಸಂಪೂರ್ಣವಾಗಿ ಎಲ್ಲ ರಸ್ತೆಗಳು ನದಿಯಂತೆ ಕೆರೆಗಳಂತಾಗ್ತಾ ಇದ್ದಾವೆ. ಬೃಹದಾಕಾರದ ಮರಗಳು ನೆಲಕ್ಕುರುಳ್ತಾ ಇದ್ದಾವೆ. ಪರಿಶೀಲನೆ ನಡೆಸಿದ್ರೂ ಕೂಡ ನಮಗೆ ಯಾವುದೇ ಪರಿಹಾರ ಸಿಗ್ತಾ ಇಲ್ಲ ಅಂತ ಜನರು ಹಿಡಿಶಾಪವನ್ನ ಹಾಕ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಖಂಡಿತ ಮಧು, ಯಾಕಂದ್ರೆ ಸಿಲಿಕಾನ್ ಸಿಟಿಯ ಮೊನ್ನೆ ಬಂದಂತಹ ಮಳೆಗೆ ಬಹಳಷ್ಟು ಸಿಲಿಕಾನ್ ಸಿಟಿ ತತ್ತರಿಸಿ ಹೋಗಿರುವಂತದ್ದು. ಸೊ ನಿನ್ನೆ ರಾತ್ರಿ ಮತ್ತೆ ಇವತ್ತು ಮುಂಜಾನೆ ಕೂಡ ಮತ್ತೆ ಆ ಮಳೆಯ ಆರ್ಭಟ ಜೋರಾಗಿದೆ. ಸಿಲಿಕಾನ್ ಸಿಟಿಯ ಬಹುತೇಕ ಕಡೆಗಳಲ್ಲಿ ಮಳೆ ಬರ್ತಾ ಇರುವಂತದ್ದು. ಸೊ ಮಳೆ ಬಂದ ಪರಿಣಾಮ ನದಿಗಳಂತೆ ರಸ್ತೆಗಳು ಕೂಡ ಉದ್ಭವ ಆಗಿದೆ, ಕೆರೆ ಅಂತಾಗಿದೆ. ಬೆಂಗಳೂರಿನ 2 ದಿನ ಸುರಿದ ಮಳೆಗೆ ಸದ್ಯ ಯಲಚೇನಹಳ್ಳಿಯ ಉಮರ್ ರಸ್ತೆಯ ದೃಶ್ಯಾವಳಿಯನ್ನ ಕೂಡ ನೀವು ನೋಡ್ತಾ ಇರ್ಬೋದು. ರಾತ್ರಿ ಸುರಿದ ಮಳೆಗೆ ಬಹಳಷ್ಟು ಜಲಾವೃತ ಉಂಟಾಗಿದೆ. ಸೊ ಮಾರ್ನಿಂಗ್ ಆದ ತಕ್ಷಣ ಪ್ರತಿಯೊಬ್ರು ಕೂಡ ಕೆಲಸಕ್ಕೆ ಹೋಗ್ಬೇಕಾಗುತ್ತೆ. ಸೊ ಈ ಕೆಲಸಕ್ಕೆ ಹೋಗೋರಿಗೆ ಬಹಳಷ್ಟು ಸಮಸ್ಯೆಗಳು ಉಲ್ಬಣ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ರಸ್ತೆಗಳಲ್ಲಿ ಸಂಪೂರ್ಣವಾಗಿ ಗುಂಡಿಗಳು ಕೂಡ ಬಾಯಿ ತೆರೆದಿರುವಂತದ್ದು. ಸೊ ನೀರಿನಲ್ಲಿ ಸಿಲುಕಿ ಬೈಕ್ ಸವಾರರು ಪರದಾಡ್ತಾ ಇರುವಂತಹ ದೃಶ್ಯವನ್ನ ಕೂಡ ನಾವು ನೋಡ್ತಾ ಇರ್ಬೋದು. ಸೊ ಸಿಲಿಕಾನ್ ಸಿಟಿಯ ಯಲಚೇನಹಳ್ಳಿ ಮಾತ್ರವಲ್ಲದೆ ಬಹುತೇಕ ಕಡೆಗಳಲ್ಲಿ ಇದೇ ರೀತಿಯಾದಂತಹ ದೃಶ್ಯ ಕಂಡು ಬರ್ತಾ ಇದೆ. ಯಾಕಂದ್ರೆ ಕೊಂಚ ರಸ್ತೆ ಗುಂಡಿಗಳು ಓಪನ್ ಆಗಿತ್ತು. ಆದ್ರೆ 2 ದಿನದಿಂದ ಬರ್ತಾ ಇರುವಂತಹ ಮಳೆಯಿಂದಾಗಿ ಬಹಳಷ್ಟು ರಸ್ತೆ ಗುಂಡಿಗಳು ಅಂದ್ರೆ ದೊಡ್ಡದಾಗಿ ಈಗ ಓಪನ್ ಆಗಿದೆ. ಸೊ ಇದರಿಂದ ವಾಹನ ಸವಾರರು ಬಹಳಷ್ಟು ಪರದಾಟ ಮಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಒಂದು ಚೂರು ಮಳೆ ನಿಂತ್ರೆ ಮತ್ತೆ ಮಳೆ ಇರುವಂತಹ ಪ್ರದೇಶಗಳಲ್ಲಿ ನೀರು ನಿಂತಿದೆ. ಸೊ ಅಲ್ಲಿ ನೀರು ಹೋದಾಗ ಮತ್ತೆ ಅಲ್ಲಿ ಫುಲ್ ಕೆಸರು ಕೂಡ ಉಂಟಾಗುತ್ತೆ. ಸದ್ಯ ಇದರಿಂದ ಬಹಳಷ್ಟು ಜನ ತತ್ತರಿಸುವ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಮಧು, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ರಣಮಳೆಗೆ ಮುಳುಗಿದ ರಾಜಧಾನಿ ಬೆಂಗಳೂರು. 3 ದಿನಗಳಿಂದ ಎಡೆಬಿಡದೆ ಸುರಿತಾ ಇರುವ ವರುಣನ ಆರ್ಭಟಕ್ಕೆ ಸಿಲಿಕಾನ್ ಸಿಟಿಯ ಜನರು ನಲುಗಿ ಹೋಗಿದ್ದಾರೆ, ತತ್ತರಿಸಿ ಹೋಗಿದ್ದಾರೆ. ಇಂದು ಬೆಳಗ್ಗೆಯಿಂದಲೇ ಮತ್ತೆ ವರುಣನ ಆರ್ಭಟ ಹೆಚ್ಚಾಗಿದೆ. ನಗರದ ಹೊರವಲಯದಲ್ಲಿ ಸುರಿತಾ ಇರುವ ಮಳೆರಾಯ. ಚಂದಾಪುರ ಹೊಸೂರು ರೋಡ್ನಲ್ಲಂತೂ ಭೀಕರ ಮಳೆ ಬರ್ತಾ ಇದೆ. ನದಿಯಂತಾದ ರಸ್ತೆಗಳಲ್ಲಿ ನಿಂತಲ್ಲೇ ನಿಂತಿವೆ ವಾಹನಗಳು. ದಿಕ್ಕು ತೋಚದೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಚಂದಾಪುರದಲ್ಲಿ ದಿಕ್ಕು ತೋಚದೆ ಸವಾರರು ಪರದಾಡ್ತಾ ಇದ್ದಾರೆ. ಟಿಟಿ ವಾಹನದಲ್ಲಿದ್ದ ಪ್ರಯಾಣಿಕರಂತೂ ನೀರಲ್ಲೇ ಸಂಚರಿಸಿದ್ದಾರೆ. 3 ಅಡಿಗೂ ಎತ್ತರಕ್ಕೆ ನಿಂತ ನೀರಲ್ಲೇ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಅಂದ್ರೆ ತಮ್ಮ ಜೀವವನ್ನ ಕೈಯಲ್ಲಿಟ್ಟುಕೊಂಡು ವಾಹನ ಸವಾರರು ಈ ರಸ್ತೆಗಳಲ್ಲಿ ತೆರಳ್ತಾ ಇದ್ದಾರೆ. ಆ ಒಂದು ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸಬಹುದು.